ಮುಡಾ ಹಗರಣ ಮುಚ್ಚಿ ಹಾಕೋದಕ್ಕೆ ನಡೀತಾ ಇದೆಯಾ ಯತ್ನ. ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೊಂದು ಬಾಂಬ್ ಸಿಡಿಸ್ತಾ ಇದ್ದಾರೆ. ಮುಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಆಡಿಯೋ ರಿಲೀಸ್ ಮಾಡಿದಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ಭೇಟಿ ಕೂಡ ಮಾತಾಡೋಣ ಅಂತ ಹೇಳಿದಾರಂತೆ. ಆಪ್ತರೊಂದಿಗೆ ಕರೆ ಮಾಡಿ ಮಾತನಾಡಿರುವಂತಹ ನಟೇಶ್, ಮಾಜಿ ಆಯುಕ್ತ ನಟೇಶ್ ರದ್ದು ಅನ್ನಲಾದಂತಹ ಆಡಿಯೋ ಅವರದ್ದೇನಾ ಅಲ್ವಾ ವಿ ಡೋಂಟ್ ನೋ, ಅವರದ್ದು ಅನ್ನಲಾದಂತಹ ಆಡಿಯೋ ಮುಡಾ ನಿಯಮ ಗಾಳಿಗೆ ತೂರಿ ಸೈಟ್ಗಳಿಂದ ಹಂಚಿಕೆ ಮಾಡಿದ್ದಾರೆ. ಬೇಕಾಬಿಟ್ಟಿ ಮುಡಾ ಸೈಟ್ಗಳಿಂದ ಹಂಚಿದ್ದಾರೆ. ಟಿಬಿ ನಟೇಶ್, ಲೋಕಾಯುಕ್ತ ಇಡಿ ತನಿಖೆ ಎದುರಿಸುವಂತಹ ನಟೇಶ್, ಟಿಬಿ ನಟೇಶ್ನನ್ನ ಯಾಕೆ ನೋಡಬೇಕು ಅಂತ ಹೇಳ್ಬಿಟ್ಟು ಕಿಡಿಕಾರ್ತಾ ಇದ್ದಾರೆ. ನನಗೆ ಹಣದ ಆಮಿಷ ಒಡ್ಡಿ ಕೇಸನ್ನ ಮುಚ್ಚಾಕೋದಕ್ಕೆ ಯತ್ನ ಮಾಡ್ತಿದ್ದಾರೆ. ನಾನು ಯಾವುದೇ ಆಮಿಷಕ್ಕೆ ಬಲಿಯಾಗೋದಿಲ್ಲ. ಮುಡಾ ಕೇಸ್ನಲ್ಲಿ ಕಾನೂನು ಹೋರಾಟ ಮುಂದುವರಿಯುತ್ತೆ. ಆಡಿಯೋ ರಿಲೀಸ್ ಮಾಡಿ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆಗ್ತಾ ಇರುವಂತಹ ಭ್ರಷ್ಟಾಚಾರಿಗಳ ಬಗ್ಗೆ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆಡಿಯೋ ರಿಲೀಸ್ ಮಾಡಿ ಸ್ನೇಹಮಯಿ ಕೃಷ್ಣ ಕೋರ್ಟ್ಗೂ ಕೂಡ ಪ್ರತಿಯೊಂದು ಸಾಕ್ಷಿಗಳನ್ನ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಡಾ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಮಾಜಿ ಆಯುಕ್ತ ನಟೇಶ್ಗೆ ಇದೀಗ ಮುಂಬಡ್ತಿ ವಿಚಾರವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಸ್ನೇಹಮಯಿ ಕೃಷ್ಣ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇರುವಂತದ್ದು ವಿತ್ ಆಡಿಯೋ. ಅವರದ್ದೇ ಅನ್ನಲಾದಂತಹ ಆಡಿಯೋ ಕೂಡ ಲಭ್ಯ ಆಗಿದೆ. ನಟೇಶ್ಗೆ ಮುಂಬಡ್ತಿ ನೀಡುವಂತಹ ವಿಚಾರ 3 ದಿನ ಮುಂಚೆಯೇ ಗೊತ್ತಿತ್ತು. ಕೋಟ್ಯಾಂತರ ಹಣ ಕೊಟ್ಟು ನಟೇಶ್ ಮುಂಬಡ್ತಿಯನ್ನ ಪಡೆದುಕೊಂಡಿದ್ದಾರೆ. ಶಾಲಿನಿ ರಜನೀಶ್ ಅವರಿಗೆ ಹಣ ಸಂದಾಯ ಮಾಡಿದ್ದಾರೆ. ಇದಕ್ಕೆ ಬೇಕಾದ ದಾಖಲಾತಿಗಳು ನನ್ನ ಬಳಿ ಇದೆ ಅನ್ನುವಂತಹ ಸ್ಪಷ್ಟತೆಯನ್ನ ಕೊಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಮುಡಾದಲ್ಲಿ ಆಯುಕ್ತರಾದಂತಹ ದಿನೇಶ್ರನ್ನ ಸಸ್ಪೆಂಡ್ ಮಾಡ್ತಾರೆ ಅನ್ನುವಂತಹ ಕಂಪ್ಲೀಟ್ ಆಡಿಯೋ ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿರುವಂತದ್ದು, ಭೇಟಿ ಮಾಡಿಸಿ ಮಾತನಾಡಿಸಿ ಅಂತ. ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1 ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1 ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1 ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1 ಸ್ನೇಹಮಯಿ ಕೃಷ್ಣನ ಏನಾದ್ರು ಲಿಂಕ್ ಹಿಡಿದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1 ಸ್ನೇಹಮಯಿ ಕೃಷ್ಣನ. ಎಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ಸಂದೀಪ್ ದುರ್ಮಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂದೀಪ್, ಏನಿದು ಹಗರಣಗಳು, ಭ್ರಷ್ಟಾಚಾರಗಳು, ಇದಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಯಾರು ಕೂಡ ದನಿ ಎತ್ತೋದಿಲ್ವಾ ಅನ್ನುವಂಥದ್ದು ಈ ಮುಡಾ ವಿಚಾರ ದಿನೇ ದಿನೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಫೈನಲಿ ಏನಾಗ್ತಾ ಇದೆ, ಆಡಿಯೋದಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ, ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಾದ್ರೆ ಸಂದೀಪ್. ಏನು ಮೂಡಾ ಪ್ರಕರಣ, ಮೂಡಾದ 50-50 ಹಗರಣ ಪ್ರಕರಣ ದಿನಕ್ಕೊಂದು ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಇದರಲ್ಲಿ ಸಿದ್ದರಾಮಯ್ಯನವರ ಮತ್ತು ಸಿದ್ದರಾಮಯ್ಯನವರ ಕುಟುಂಬದ ಪಾತ್ರ ಏನು ಇಲ್ಲ ಅಂತ ಹೇಳಿ ತನಿಖೆ ನಡೆಸಿದಂತ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಕೊಟ್ಟಿದ್ರು ಕೂಡ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಸ್ಪಷ್ಟವಾಗಿ ತಪ್ಪನ್ನ ಎಸಗಿದ್ದಾರೆ. ಅಧಿಕಾರಿಗಳು ಈ ಒಂದು ಪ್ರಕರಣದ ತಪ್ಪಿತಸ್ಥರು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಏನು ದಾಖಲೆಗಳನ್ನ ಕೂಡ ಕೋರ್ಟ್ಗೆ ಲೋಕಾಯುಕ್ತ ಸಲ್ಲಿಕೆ ಮಾಡಿತ್ತು. ಇದೀಗ ಅದೇ ಒಂದು ಅಧಿಕಾರಿಗಳ ಮೇಲೆ ಮತ್ತೊಂದು ಆರೋಪ, ಗಂಭೀರವಾದಂತಹ ಆರೋಪ ಈ ಒಂದು ಪ್ರಕರಣದ ದೂರುದಾರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಮೂಡಾದ ಮಾಜಿ ಆಯುಕ್ತನು ಕೂಡ ಆಗಿದ್ದಂತಹ ನಟೇಶ್ ಏನಿದ್ದಾನೆ, ಈತ ತನ್ನ ಆಪ್ತರ ಬಳಿ ಮೈಸೂರು ಭಾಗದ ತನ್ನ ಆಪ್ತರ ಬಳಿ ಸ್ನೇಹಮಯಿ ಕೃಷ್ಣನನ್ನ ನನಗೆ ಭೇಟಿ ಮಾಡಿಸಿ ಒಂದು ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಬಿಡುಗಡೆ ಮಾಡಿ ನಟೇಶ್ ಸಂಪರ್ಕವನ್ನು ಬೆಳೆಸಲಿಕ್ಕೆ ಒಂದು ಏನೋ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆಪ್ತರೊಂದಿಗೆ ಕರೆ ಮಾಡಿ ಈ ಬಗ್ಗೆ ಮಾತನಾಡ್ಕೊಂಡಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಕೂಡ ಸ್ನೇಹಮಯಿ ಕೃಷ್ಣ ಬಿಡುಗಡೆಯನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಟೇಶ್ ವಿರುದ್ಧ ಇಡಿ ಕೂಡ ತನಿಖೆಯನ್ನ ನಡೆಸ್ತಾ ಇದೆ. ನಟೇಶ್ ಏನು ಆಯುಕ್ತರಾಗಿದ್ದಂತ ಸಂದರ್ಭದಲ್ಲಿ ಹಂಚಿಕೆ ಆಗಿದ್ದ 50-50 ಹಗರಣದ ಹಲವಾರು ಏನು ವ್ಯಾಪ್ತಿಗೆ ತೆಗೆದುಕೊಂಡು ಅದರ ತನಿಖೆಯನ್ನು ಇಡಿ ಇದೆ. ಇದೇ ಸಂದರ್ಭದಲ್ಲಿ ಇದೇ ಪ್ರಕರಣದ ಪ್ರಮುಖ ದೂರುದಾರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣರವರ ಸಂಪರ್ಕವನ್ನ ಸಾಧಿಸಲಿಕ್ಕೆ ಏನು ಪ್ರಯತ್ನ ಮಾಡಿರ್ತಕ್ಕಂಥ ಡಿ.ಬಿ. ನಟೇಶ್ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಮತ್ತೆ ಕೋರ್ಟ್ ಗಮನಕ್ಕೆ ತರ್ತಾನೆ. ಮತ್ತು ಎಲ್ಲವನ್ನ ಕೂಡ ತಂದು ಮತ್ತೆ ಆತನ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸ್ತಾನೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸ್ನೇಹಮಯಿ ಕೃಷ್ಣ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು. ರೋಜಾ. ಓಕೆ, ಆಲ್ ರೈಟ್ ಸಂದೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.